ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳು ತಮಗೂ ಮತ್ತು ಕುಟುಂಬದವರೆಲ್ಲರಿಗೂ ಕೂಡ. ಕಳೆದ 30 ದಿವಸಗಳಿಂದ ಕೂಡ ಭಗವಂತ ಒಳ್ಳೇದು ಮಾಡಿ, ಸಮಾಜಕ್ಕೆ ಒಳ್ಳೇದು ಮಾಡಿ, ದೇಶಕ್ಕೆ ಒಳ್ಳೇದು ಮಾಡಿ, ನಮ್ಮೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ, ಸುಖ, ಸಂತೋಷ ನೀಡಿ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡಿದ್ದೀರಿ. ಇವತ್ತು ನಾನು ಕೂಡ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರೂ ಕೂಡ ಈ ದೇಶದ ಎಲ್ಲರೂ ಕೂಡ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಪಾರ್ಸಿಗಳು, ಎಲ್ಲರೂ ಕೂಡ ಜೈನರು, ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ದೇಶದ ಒಗ್ಗಟ್ಟನ್ನು ಕಾಪಾಡಿಕೊಂಡು ಹೋಗಬೇಕು, ಸಾಮರಸ್ಯವನ್ನು ಕಾಪಾಡಿಕೊಂಡು ಹೋಗಬೇಕು, ನಾವೆಲ್ಲ ಸಹಬಾಳ್ವೆಯಿಂದ ಇರಬೇಕು ಅಂತೇಳಿ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ವಿಶೇಷವಾಗಿ ಕೋಲಾರ ಮತ್ತು ಕೋಲಾರ ಜಿಲ್ಲೆಗೆ ಭಗವಂತ ಒಳ್ಳೇದು ಮಾಡಿ, ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ. ಯಾರ್ಯಾರು ಯಾವ್ಯಾವ ವೃತ್ತಿಯಲ್ಲಿ ಇರ್ತೀವಿ ಆ ವೃತ್ತಿಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಯಶಸ್ಸನ್ನು ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನೀವೆಲ್ಲ ಕೂಡ ಇವತ್ತು ದೇವರು ನಿಮಗೂ ಪ್ರಾಫಿಟ್ ಮಾಡಿ ಪ್ರಾರ್ಥಿಸಲು करना चाहता हूँ कि आज ईद उल फितर के दिन ख्वाजा मौला शाही ईदगाह में नमाज पढ़ने का मौका मिला। उसके बाद इस शाही ईदगाह पर आकर आप लोगों से मिलने का भी मौका मिला। अल्हम्दुलिल्लाह पिछले 29 रोज़े रमज़ान मुबारक के बड़े चैन सुकून के साथ बड़े अच्छे तरीके से गुजरे हैं। और यहाँ पर भी कोलार में भी आप लोगों ने न सिर्फ अपने घरों की फिक्र की, बाहर से आए हुए मेहमान जो नसापुर में हो या लेमला का इंतज़ाम आप लोगों ने करवाया, आप लोगों से करवाया गया। अल्हम्दुलिल्लाह पूरे हिंदुस्तान के अंदर अच्छे एक सुकून और चैन के साथ ईद गुजरी है। अभी इसके बाद मैं समझता हूँ मौलाना दुआ करेंगे। दुआ में खासकर फलस्तीन और गाज़ा के मुसलमानों की भी, उनके बारे में भी हम दुआ करें कि अल्लाह ताला इसी तरीके से उनको भी ईद नसीब फरमाए। और इंशाअल्लाह आगे चलकर भी हम लोग भाईचारा, दूसरे कौम के साथ भी अपना भाईचारा रखकर एक अच्छा माहौल बनाए। वसीम चंद अल्फाज के साथ मैं अपनी जगह लेता हूँ। अल्लाह हाफ़िज़। ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ದೇವರು ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನಿಮಗೆಯನ್ನು ದೇವರು ಕಾಪಾಡಲಿ ವರ್ಷಪೂರ್ವವಾಗಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಆಮೇಲೆ 1 ತಿಂಗಳ ಕಾಲ ತಾವೆಲ್ಲರೂ ಉಪವಾಸವನ್ನು ಮಾಡಿ ದೇವರ ಪ್ರಾರ್ಥನೆ 5 ಟೈಮ್ಸ್ ನಮಾಜ್ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ನಮ್ಮ ಕೋಲಾರ ಜಿಲ್ಲೆಯ ಜನತೆ ಚೆನ್ನಾಗಿರಬೇಕು, ಒಳ್ಳೆ ಮಳೆಯಾಗಬೇಕು, ಕರ್ನಾಟಕ ರಾಜ್ಯದ, ಭಾರತ ದೇಶದ ಎಲ್ಲರೂ ಚೆನ್ನಾಗಿರಬೇಕು ಅಂತ ತಾವು ಪ್ರಾರ್ಥನೆ ಮಾಡಿದ್ದೀರಾ. ನಾನು ಪ್ರಾರ್ಥನೆ ಮಾಡ್ತೇನೆ ತಮ್ಮೆಲ್ಲರ ಪರವಾಗಿ. ಆ ಎಲ್ಲ ದೇವರು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಿ, ದೇವರು ಒಳ್ಳೇದು ಮಾಡಿ, ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಶಾಂತಿ, ಸಮೃದ್ಧಿ, ಸೌಹಾರ್ದತೆ, ಪ್ರಗತಿಗೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಶ್ರಮಿಸೋಣ. ರಿಲಿಜಿಯಸ್ ವ್ಯಾಲ್ಯೂಸ್, ಕಸ್ಟಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದರ ಜೊತೆಗೆ ಅಟ್ ದ ಸೇಮ್ ಟೈಮ್ ನಮ್ಮೆಲ್ಲರ ಜವಾಬ್ದಾರಿ ಇದೆ ಸಂವಿಧಾನವನ್ನು ಕೂಡ ಗಟ್ಟಿಗೊಳಿಸುವಂತ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ನಿರಂತರವಾಗಿ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಶುಭವನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. सबको ईद मुबारक। 1 साल हो गए इलेक्शन होके, आप सभी हमको भरपूर प्यार देना, एकजुट होके मुझे आशीर्वाद दिए। मेरे को जीतने से कर, मगर आप लोग जीत गए। तो इंडिया में जो 400 पार होने वाला 240 को रुकवा दिया, इंडिया सेफ हो गए, इसीलिए आपको मुबारक देता हूँ।